ಅಂದರೆ ಕೊಲೆ ಪ್ರಕರಣದಲ್ಲಿ ತನ್ನ ಪತಿ ಅರೆಸ್ಟ್ ಆಗಿ ಜೈಲನ್ನು ಸೇರಿದಾಗಲೂ ಕೂಡ ಇಷ್ಟೊಂದು ಸಪೋರ್ಟ್ಗೆ ನಿಂತ್ಕೊಂಡಿದ್ದಾರಲ್ಲ ಅನ್ನೋದು ಎಲ್ರಿಗೂ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿತ್ತು. ಒಂದು ಸಕ್ಸಸ್ ರೇಷಿಯೋ ಇರುವಂತಹ ಒಬ್ಬ ಲಾಯರನ್ನು ಇದಕ್ಕೆ ಇಡೋಣ ಎನ್ನುವ ನಿಟ್ಟಿನಲ್ಲಿ ದಿನಕರ್ ತೂಗುದೀಪ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ಅವರು ನಿರ್ಧಾರ ಮಾಡಿದ್ದ ಕಾರಣಕ್ಕೇನೆ ಇವತ್ತು ಸಿ ವಿ ನಾಗೇಶ್ ಅವರು ಈ ಕೇಸನ್ನು ತೆಗೆದುಕೊಂಡಿದ್ದು. ಅಂದರೆ ದರ್ಶನ್ ಅವರು ಹೇಳಿದಂತಹ ಮಾತುಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕಿ ಒಂದಷ್ಟು ಸಾಲುಗಳನ್ನು ಸಹ ವಿಜಯಲಕ್ಷ್ಮಿ ದರ್ಶನ್ ಅವರು ಬರೆದುಕೊಂಡಿರುವಂಥದ್ದು. ವಿಜಯಲಕ್ಷ್ಮಿ ದರ್ಶನ್ ಅವರು ಈ ವಿಚಾರವಾಗಿ ಏನು ಹೇಳ್ತಾರೆ, ಫಸ್ಟು ಸ್ಟೇ ತಂದಾಗಲೂ ಅಷ್ಟೇ ಅದನ್ನು ಕೂಡ ದರ್ಶನ್ ಅವರ ಅಭಿಮಾನಿಗಳು ವಿಜಯಲಕ್ಷ್ಮಿ ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಪೇಜ್ನ ಮೂಲಕವೇ ತಿಳಿದುಕೊಂಡಿದ್ದು. ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ರೇಣುಕಾ ಸ್ವಾಮಿ ಕೊಲೆಯ ನಂತರ ನಟ ದರ್ಶನ್ ಅವರ ವಿಚಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಒಂದು ಕಡೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲವನ್ನು ಕಳೀತಾ ಇದ್ದರೆ, ಮತ್ತೊಂದು ಕಡೆ ವಿಜಯಲಕ್ಷ್ಮಿ ದರ್ಶನ್ ಅವರ ಒಂದು ನೇಮ್ ಅಥವಾ ಫೇಮ್ ದಿನದಿಂದ ದಿನಕ್ಕೆ ಉತ್ತುಂಗಕ್ಕೆ ಏರ್ತಾ ಇದೆ ಅಂತಲೇ ಹೇಳಬೇಕು. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲನ್ನು ಸೇರಿದ ಕೆಲವು ದಿನಗಳ ಬಳಿಕ ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಆಕ್ಟಿವೇಟ್ ಮಾಡಿದರು. ಅದಾದ ನಂತರ ಕೆಲವು ದಿನಗಳ ನಂತರ ಮತ್ತೆ ಆ ಅಕೌಂಟನ್ನು ಆಕ್ಟಿವೇಟ್ ಮಾಡುವ ಮೂಲಕ ಎಲ್ಲೋ ಒಂದು ಕಡೆ ನಟ ದರ್ಶನ್ ಅವರನ್ನು ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಅವರ ಪತ್ನಿಯಾಗಿರುವಂತಹ ವಿಜಯಲಕ್ಷ್ಮಿ ದರ್ಶನ್ ಅವರು ಸಪೋರ್ಟ್ ಮಾಡಲ್ಲ, ಈ ಪ್ರಕರಣದಿಂದ ಅಂತರವನ್ನು ಕಾಯ್ದುಕೊಳ್ತಾರೆ, ನಟ ದರ್ಶನ್ ಮಾಡಿರುವಂತಹ ಕೆಲಸಕ್ಕೆ ಅವರ ಸಪೋರ್ಟ್ ಇರಲ್ಲ ಅಂತಾನೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ 2011ರಲ್ಲಿ ನಟ ದರ್ಶನ್ ವಿಜಯಲಕ್ಷ್ಮಿ ದರ್ಶನ್ ಅವರ ಮೇಲೆ ಹಲ್ಲೆಯನ್ನು ನಡೆಸಿ ಜೈಲನ್ನು ಸೇರಿದ್ದಾಗ ಹೇಗೆ ಯಾರೂ ಕೂಡ ಊಹೆ ಮಾಡದ ರೀತಿಯಲ್ಲಿ ತನ್ನ ಪತಿಯನ್ನು ಸಮರ್ಥನೆ ಮಾಡಿಕೊಂಡು ಕೋರ್ಟಿನಲ್ಲಿ ಜಡ್ಜ್ನ ಮುಂದೆ ಕೂಡ ನಮಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿಕೊಳ್ಳುವ ಮೂಲಕ ತನ್ನ ಗಂಡನ ಮೇಲೆ ಕೊಟ್ಟಿದ್ದಂತಹ ಕಂಪ್ಲೇಂಟನ್ನು ಹೇಗೆ ವಾಪಸ್ ತೆಗೆದುಕೊಂಡು ತನ್ನ ಪತಿಯ ಬೆಂಬಲಕ್ಕೆ ನಿಲ್ಲುವುದರ ಮೂಲಕ ಅವರಿಗೆ ಮತ್ತೊಂದು ಹೊಸ ಜೀವನ ಸಿಗುವ ನಿಟ್ಟಿನಲ್ಲಿ ಏನು ಅವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ರು, ಅದೇ ತರಹದ ನಿರ್ಧಾರವನ್ನು ಇಲ್ಲಿ ರೇಣುಕಾಸ್ವಾಮಿ ಪ್ರಕರಣದಲ್ಲೂ ಕೂಡ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ತೆಗೆದುಕೊಳ್ಳುವ ಮೂಲಕ ಎಷ್ಟೋ ಜನರ ಹುಬ್ಬೇರುವಂತಂತೂ ಮಾಡಿದರು. ಆದರೆ ಏನಿದು 2011ರಲ್ಲಿ ಅಷ್ಟೊಂದು ಹೊಡೆದಿದ್ರು, ಅಷ್ಟೊಂದು ಬಡಿದಿದ್ರು ಸಹ ಆಗಲೂ ದರ್ಶನ್ ಅವರ ಸಪೋರ್ಟ್ಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ನಿಂತ್ಕೊಂಡ್ರು. ಈಗಲೂ ಸಹ ಈ ತರಹದ ಒಂದು ದೊಡ್ಡ ಆರೋಪ, ಅಂದರೆ ಕೊಲೆ ಪ್ರಕರಣದಲ್ಲಿ ತನ್ನ ಪತಿ ಅರೆಸ್ಟ್ ಆಗಿ ಜೈಲನ್ನು ಸೇರಿದಾಗಲೂ ಕೂಡ ಇಷ್ಟೊಂದು ಸಪೋರ್ಟ್ಗೆ ನಿಂತ್ಕೊಂಡಿದ್ದಾರಲ್ಲ ಅನ್ನೋದು ಎಲ್ರಿಗೂ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿತ್ತು. ಅದಾದ ನಂತರ ಎಷ್ಟೋ ಜನ ದರ್ಶನ್ ಅಭಿಮಾನಿಗಳು ಇದಕ್ಕಿಂತ ಮುಂಚೆ ಅವರನ್ನು ಅತ್ತಿಗೆ ಅಂತ ಕರಿತಾ ಇದ್ದವರು ಈಗ ದೇವತೆಗೆ ಸಮಾನ ನಮ್ಮ ಅತ್ತಿಗೆ ಎನ್ನುವ ನಿಟ್ಟಿನಲ್ಲಿ ಒಂದಷ್ಟು ಪೋಸ್ಟ್ಗಳನ್ನು, ಕಮೆಂಟ್ಗಳನ್ನು, ಒಂದಷ್ಟು ಟ್ರೋಲ್ಗಳನ್ನು ಮಾಡ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ. 2011ರಲ್ಲೂ ಹೀಗಾದಾಗ ಹೇಗೆ ದರ್ಶನ್ ಅವರ ಬೆಂಬಲಕ್ಕೆ ನಿಂತರೋ ಅದೇ ತರಹ ಆರಂಭದ ದಿನಗಳಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ನಟ ದರ್ಶನ್ ಅವರು ನೋಡೋದಕ್ಕೆ ಬರಲಿಲ್ಲ. ಆದರೂ ಸಹ ತೆರೆಮರೆಯಲ್ಲಿ ಅವರನ್ನು ಬಿಡಿಸಿಕೊಂಡು ಬರುವ ನಿಟ್ಟಿನಲ್ಲಿ ಲಾಯರ್ಗಳನ್ನು ಭೇಟಿ ಮಾಡುವಂಥದ್ದಾಗಿರ್ಬೋದು. ಅಂದರೆ ಪ್ರಸ್ತುತ ಏನು ಸಿ ವಿ ನಾಗೇಶ್ ಅವರು ಈ ಕೇಸನ್ನು ಟೇಕ್ ಓವರ್ ಮಾಡಿದ್ದಾರೆ, ಅದಕ್ಕಿಂತ ಮುಂಚೆ ಒಂದಷ್ಟು ಜನ ವಕೀಲರು ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದವನ್ನು ಸಹ ನಡೆಸಿದ್ದಾರೆ. ಅದು ಎಲ್ಲೋ ಸರಿ ಕಾಣ್ತಾ ಇಲ್ಲ. ಇದೇ ವಕೀಲರನ್ನು ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕೇಸ್ ಇನ್ನಷ್ಟು ಜಟಿಲವಾಗಿ ಬಿಡ್ಬೋದು. ಸೊ ಹಾಗಾಗಿ ನಾವು ಲಾಯರನ್ನು ಬದಲಾವಣೆ ಮಾಡಿ ಒಂದು ಸಕ್ಸಸ್ ರೇಷಿಯೋ ಇರುವಂತಹ ಒಬ್ಬ ಲಾಯರನ್ನು ಇದಕ್ಕೆ ಇಡೋಣ ಎನ್ನುವ ನಿಟ್ಟಿನಲ್ಲಿ ದಿನಕರ್ ತೂಗುದೀಪ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ಅವರು ನಿರ್ಧಾರ ಮಾಡಿದ್ದ ಕಾರಣಕ್ಕೇನೆ ಇವತ್ತು ಸಿ ವಿ ನಾಗೇಶ್ ಅವರು ಈ ಕೇಸನ್ನು ತೆಗೆದುಕೊಂಡಿದ್ದು. ಇದಾದ ನಂತರ ಜೈಲಿಗೆ ಕಳಿಸಲಾಯಿತು. ಒಂದು 11ರಿಂದ 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನು ಮುಗಿಸ ನಂತರ ಪರಪ್ಪನ ಅಗ್ರಹಾರಕ್ಕೆ ಕೋರ್ಟ್ನ ಆದೇಶದಂತೆ ಕಳಿಸಿಕೊಡಲಾಯಿತು. ಆಗ ಅಲ್ಲಿಗೆ ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ ಇಷ್ಟು ದಿನಗಳ ನಂತರ ಮೊದಲ ಬಾರಿಗೆ ಜೈಲಿಗೆ ವಿಜಯಲಕ್ಷ್ಮಿ ದರ್ಶನ್ ತನ್ನ ಪುತ್ರ ವಿನೀಶ್ ಅವರನ್ನು ಕರೆದುಕೊಂಡು ಹೋಗುವ ಮೂಲಕ ಭೇಟಿ ನೀಡ್ತಾರೆ. ಅಲ್ಲಿ ದರ್ಶನ್ ಅವರನ್ನು ಭೇಟಿ ಮಾಡಿ ಹೊರಗಡೆ ಏನೆಲ್ಲ ಆಗಿದೆ ಎನ್ನುವ ವಿಚಾರವನ್ನು ಅವರಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ಕೇಸ್ ಯಾವೆಲ್ಲ ರೀತಿ ತೆಗೆದುಕೊಂಡು ಹೋಗೋದಕ್ಕೆ ಇವರು ನಿರ್ಧಾರ ಮಾಡಿದ್ದಾರೆ ಅನ್ನೋದನ್ನು ಸಹ ದರ್ಶನ್ ಅವರಿಗೆ ಮನವರಿಕೆ ಮಾಡಿಕೊಟ್ಟು ವಾಪಸ್ ಬಂದಿರ್ತಾರೆ. ಅದಾದ ಬಳಿಕ ಜೈಲಿಗೆ ಹೋಗಿ ಹೊರಗಡೆ ಬಂದ ಆದಮೇಲೆ
ಹೊರಗಡೆ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ದರ್ಶನ್ ಅವರ ಹತ್ರ ವಿವರವಾಗಿ ಹೇಳಿದಾಗ ದರ್ಶನ್ ಅವರು ಅದಕ್ಕೆ ಒಂದು ರೀಪ್ಲೇ ಮುಖಾಂತರ ಅಥವಾ ಒಂದು ಸಂದೇಶದ ಮುಖಾಂತರ ತನ್ನ ಅಭಿಮಾನಿಗಳಿಗೆ ಈ ವಿಚಾರವನ್ನು ತಿಳಿಸು ಅಂತ ಹೇಳಿ ಕಳಿಸಿದ್ದಕ್ಕೆ ಸಲುವಾಗಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಕೂಡ ಹಾಕೋತಾರೆ. ಯಾಕಂತಂದರೆ ಹೊರಗಡೆ ದರ್ಶನ್ ಅಭಿಮಾನಿಗಳು ಅಂದರೆ ಕೆಲವು ಅಂಧಾಭಿಮಾನಿಗಳು ಮಾಡ್ತಾ ಇದ್ದಂತಹ ಕೆಲಸಗಳು ಹಾಗಿತ್ತು. ಯಾರೇ ದರ್ಶನ್ ಅವರ ವಿರುದ್ಧವಾಗಿ ಮಾತನಾಡಿದ್ರು ಅವರ ವಿರುದ್ಧ ತಿರುಗಿ ಬೀಳೋದು, ಅವರಿಗೆ ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ, ಹೊಡಿತೀವಿ, ನಿಂಗೆ ಕೈ ತೆಗಿತೀವಿ, ತಲೆ ತೆಗಿತೀವಿ, ಈ ಥರ ಕೆಟ್ಟ ಕೊಳ್ಕ ಕಮೆಂಟ್ ಮಾಡ್ತಾ ಇದ್ದಿದ್ದನ್ನು ಎಲ್ಲವನ್ನೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನ್ ಅವರಿಗೆ ಹೇಳಿದ್ದ ಪರಿಣಾಮವಾಗಿ ಅವರು ಒಂದು ಸಂದೇಶವನ್ನು ವಿಜಯಲಕ್ಷ್ಮಿ ಅವರ ಮೂಲಕ ಕಳಿಸಿದ್ರು. ಏನು ಆ ಸಂದೇಶ ಅನ್ನೋದನ್ನು ನಾವು ನೋಡೋದಾದರೆ, ದರ್ಶನ್ ಅವರಿಗೆ ನೀವು ತಮ್ಮ ಅಭಿಮಾನಿಗಳು ಅಂದರೆ ಅಪಾರವಾದ ಪ್ರೀತಿ. ನೀವು ಅವರನ್ನು ಪ್ರೀತಿಸುವಷ್ಟೇ ಅವರು ತಮ್ಮ ಸೆಲೆಬ್ರಿಟಿಗಳನ್ನು ತನ್ನ ಹೃದಯದಲ್ಲೇ ಹೊತ್ತಿರುವುದು ನಿಮಗೆ ಗೊತ್ತೇ ಇದೆ. ಇದೊಂದು ಪರೀಕ್ಷೆಯ ಸಮಯ. ನನಗೆ, ನಿಮಗೆ, ನಮ್ಮೆಲ್ಲರಿಗೆ. ನಾವು ತಾಳ್ಮೆ ಕಳೆದುಕೊಂಡು ಮಾತನಾಡುವುದರಿಂದ ಹಾನಿಯಾಗುವುದು ನಮಗೆ. ಆದ್ದರಿಂದ ತಾಳ್ಮೆ, ಶಾಂತಿಯಿಂದ ಇರೋಣ. ನಿಮ್ಮ ಆತಂಕವನ್ನು ನಾನು ದರ್ಶನ್ ಅವರಿಗೆ ತಲುಪಿಸಿದ್ದೇನೆ. ಅವರು ನಿಮಗೆ ಪ್ರತಿ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ನಮ್ಮ ನ್ಯಾಯಾಲಯಗಳ ಮೇಲೆ ವಿಶ್ವಾಸವಿಡೋಣ. ನಮಗೆ ನ್ಯಾಯ ಸಿಗುವ ಸಂಪೂರ್ಣ ಭರವಸೆ ನನಗಿದೆ. ಇಂತಹ ಕಷ್ಟದ ಸಮಯದಲ್ಲಿ ದರ್ಶನ್ರ ಅನುಪಸ್ಥಿತಿಯನ್ನು ದುರುಪಯೋಗ ಪಡಿಸಿಕೊಂಡು ಅವರಿಗೆ ಕೇಡು ಬಯಸುವ ಅಥವಾ ಕೇಡು ಮಾಡುವವರನ್ನ ತಾಯಿ ಚಾಮುಂಡೇಶ್ವರಿ ನೋಡಿಕೊಳ್ತಾಳೆ. ಒಳ್ಳೆಯ ಸಮಯ ಮತ್ತೆ ಮರಳಿ ಬರಲಿದೆ. ಅಂದರೆ ದರ್ಶನ್ ಅವರು ಹೇಳಿದಂತಹ ಮಾತುಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕಿ ಒಂದಷ್ಟು ಸಾಲುಗಳನ್ನು ಸಹ ವಿಜಯಲಕ್ಷ್ಮಿ ದರ್ಶನ್ ಅವರು ಬರೆದುಕೊಂಡಿರುವಂಥದ್ದು. ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನಪ್ಪ ಅಂತಂದರೆ, ಈ ಕೇಸ್ನಲ್ಲಿ ನಟ ದರ್ಶನ್ ಅವರು ಅರೆಸ್ಟ್ ಆದಾಗ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆ ಇದ್ದಿದ್ದು 1,71,000. ಅದಾದ ಮೇಲೆ ಒಂದು ಕೆಲವು ದಿನಗಳ ನಂತರ ಅವರ ಪ್ರೊಫೈಲನ್ನು ಡಿಆಕ್ಟಿವೇಟ್ ಮಾಡ್ತಾರೆ. ಡಿಆಕ್ಟಿವೇಟ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಇನ್ಸ್ಟಾಗ್ರಾಮ್ನ ಫಾಲೋವರ್ಸ್ ಇದ್ದಿದ್ದು 1,88,000. ಅದಾದ ನಂತರ ಕೆಲವು ದಿನಗಳ ನಂತರ ಅವರು ತಮ್ಮ ಪ್ರೊಫೈಲನ್ನು ಮತ್ತೆ ಆಕ್ಟಿವೇಟ್ ಮಾಡ್ಕೊಳ್ತಾರೆ. ಆಕ್ಟಿವೇಟ್ ಮಾಡಿಕೊಂಡ ನಂತರ ಆಕ್ಟಿವೇಟ್ ಮಾಡಿಕೊಂಡ ದಿನದಿಂದ ಇಲ್ಲಿಯವರೆಗೂ ಅವರ ಫಾಲೋವರ್ಸ್ಗಳ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ನೋಡೋದಾದರೆ, ಇವಾಗ ಪ್ರಸ್ತುತ ಅವರ ಫಾಲೋವರ್ಸ್ಗಳ ಸಂಖ್ಯೆ 2,22,000 ಫಾಲೋವರ್ಗಳು ವಿಜಯಲಕ್ಷ್ಮಿ ದರ್ಶನ್ ಅವರ ಫಾಲೋ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಗೊತ್ತಾಗ್ತಾ ಇರೋದು ಏನಪ್ಪ ಅಂತಂದರೆ, ನಟ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಅವರ ವಿಚಾರವಾಗಿ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು, ಅವರ ಕುಟುಂಬಸ್ಥರು ಮಾಧ್ಯಮಗಳಲ್ಲಿ ಪ್ರಕಟವಾಗ್ತಿರುವ ಸುದ್ದಿಯನ್ನು ನೋಡೋದಕ್ಕಾಗಲಿ, ಕೇಳೋದಕ್ಕಾಗಲಿ ಅಥವಾ ಕೇಸ್ ಯಾವ ಹಂತ ತಲುಪಿದೆ ಅಂತ ತಿಳಿದುಕೊಳ್ಳುವುದಕ್ಕಾಗಲಿ ಮಾಧ್ಯಮಗಳ ಮೇಲೆ ಡಿಪೆಂಡ್ ಆಗೋದು ಅವರ ಅಭಿಮಾನಿಗಳಿಗೆ ಇಷ್ಟ ಇಲ್ಲ. ಯಾಕೆಂದರೆ ಎಲ್ಲ ಮಾಧ್ಯಮಗಳೂ ಸಹ ದರ್ಶನ್ ಅವರು ಎಲ್ಲ ಮಾಧ್ಯಮಗಳು ಸಹ ದರ್ಶನ್ ಅವರು ತಪ್ಪಿತಸ್ಥ ಎನ್ನುವ ರೀತಿಯಲ್ಲಿ ಒಂದಷ್ಟು ಸುದ್ದಿಗಳನ್ನು ಪ್ರಕಟ ಮಾಡ್ತಾ ಇರೋದೇ ಇದಕ್ಕೆ ಕಾರಣ. ಹಾಗಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ಈ ವಿಚಾರವಾಗಿ ಏನು ಹೇಳ್ತಾರೆ, ಫಸ್ಟು ಸ್ಟೇ ತಂದಾಗಲೂ ಅಷ್ಟೇ ಅದನ್ನು ಕೂಡ ದರ್ಶನ್ ಅವರ ಅಭಿಮಾನಿಗಳು ವಿಜಯಲಕ್ಷ್ಮಿ ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಪೇಜ್ನ ಮೂಲಕವೇ ತಿಳಿದುಕೊಂಡಿದ್ದು. ಅದಾದ ನಂತರ ಜೈಲಿಗೆ ವಿಜಯಲಕ್ಷ್ಮಿ ದರ್ಶನ್ ಭೇಟಿ ನೀಡಿ ಹೊರಗಡೆ ಬಂದ ನಂತರ ದರ್ಶನ್ ಅವರು ಅವರ ಬಳಿ ಏನನ್ನ ಹೇಳಿದ್ದಾರೆ ಅನ್ನೋದನ್ನು ತಿಳಿಸೋದಕ್ಕೂ ಕೂಡ ಇದೇ ಇನ್ಸ್ಟಾಗ್ರಾಮನ್ನು ಅವರು ಉಪಯೋಗಿಸಿಕೊಂಡಿದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ದರ್ಶನ್ ಅವರ ಸಲುವಾಗಿ ಸಿಗಬಹುದಾದಂಥ ಸಾಕಷ್ಟು ಅಪ್ಡೇಟ್ಗಳು ವಿಜಯಲಕ್ಷ್ಮಿ ದರ್ಶನ್ ಅವರ ಪೇಜ್ನಿಂದಲೇ ಸಿಗೋದಕ್ಕೆ ಸಾಧ್ಯ ಎನ್ನುವ ನಿಟ್ಟಿನಲ್ಲಿ ಅದನ್ನು ಅರಿತಿರುವಂತಹ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು, ಅವರ ಕುಟುಂಬಸ್ಥರು ಹೆಚ್ಚು ಸಂಖ್ಯೆಯಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ಫಾಲೋ ಮಾಡುವ ಮೂಲಕ ಮುಂದಿನ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಅವರ ಅಭಿಮಾನಿಗಳು ಇಟ್ಟಿದ್ದಾರೆ ಅನ್ನೋದಕ್ಕೆ ಈ ಫಾಲೋವರ್ಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಅನ್ನೋದಕ್ಕಿಂತ ಬದಲು ಗಂಟೆಗಳಿಂದ ಗಂಟೆಗೆ ಸಾವಿರ ಸಂಖ್ಯೆಯಲ್ಲಿ ಅವರ ಫಾಲೋವರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಎಲ್ಲೋ ಒಂದು ಕಡೆ ವಿಜಯಲಕ್ಷ್ಮಿ ದರ್ಶನ್ ಹಾಗೂ ದರ್ಶನ್ ಅವ್ರಿಗೂ ಕೂಡ ಬೇಕಾದದ್ದು ಇದೆ. ತಾವು ಕೊಡುವಂತಹ ಅಫಿಷಿಯಲ್ ಹೇಳಿಕೆಗಳು, ಅಫಿಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಮಾತ್ರ ನಂಬಿ ಎನ್ನುವ ನಿಟ್ಟಿನಲ್ಲಿ ಶೇರ್ ಆದಂತಹ ಒಂದಷ್ಟು ಪೋಸ್ಟ್ಗಳಿಂದ ಇದೀಗ ವಿಜಯಲಕ್ಷ್ಮಿ ದರ್ಶನ್ ಅವರ ಕೀರ್ತಿ ಇನ್ಸ್ಟಾಗ್ರಾಮ್ನಲ್ಲಿ ದಿನದಿಂದ ದಿನಕ್ಕೆ ಏರ್ತಾ ಇದೆ ಅಂದರೆ ತಪ್ಪಾಗಲ್ಲ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.